ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ರಾಜ್ಯ ಸರ್ಕಾರದಿಂದ ಕರ್ನಾಟಕದಲ್ಲಿ ನಡೆಯಬೇಕಾದ ಕೆಲವೊಂದು ಬೋರ್ಡ್ ಎಕ್ಸಾಮ್ಗಳನ್ನ ಸರ್ಕಾರ ಇವಾಗ ಕ್ಯಾನ್ಸಲ್ ಮಾಡ್ತಾ ಇದೆ. ಅಂದರೆ ಆ ಒಂದು ಎಕ್ಸಾಮ್ನ ಸರ್ಕಾರ ಬಂದ್ ಮಾಡ್ತಾ ಇದೆ. ಹಾಗಾದರೆ ಯಾವ ಎಕ್ಸಾಮ್ನ ಸರ್ಕಾರ ಬಂದ್ ಮಾಡ್ತಾ ಇದೆ ಮತ್ತು ಯಾವ ವರ್ಷದ ಒಂದು ಎಕ್ಸಾಮ್ನ ಬಂದ್ ಮಾಡ್ತಾ ಇದೆ ಅಂದರೆ ನೋಡಿ, 2023-24ನೇ ಸಾಲಿನ ಪ್ರತಿಯೊಂದು ಬೋರ್ಡ್ ಎಕ್ಸಾಮ್ನ ಕರ್ನಾಟಕ ಬಂದ್ ಮಾಡ್ತಾ ಇದೆ. ಅಂದರೆ ಸರ್ಕಾರ ಈ ಹಿಂದೆ ಒಂದು ಮಾಹಿತಿನ ಕೊಟ್ಟಿತ್ತು, ಕೆಲವೊಂದು ತರಗತಿಗಳಿಗೆ ನಾವು ಬೋರ್ಡ್ ಎಕ್ಸಾಮ್ನ ಕೊಡ್ತೀವಿ ಅಂತ. ಅಂತಹ ತರಗತಿಗಳಿಗೆ ಸರ್ಕಾರ ಇವಾಗ ಬೋರ್ಡ್ ಎಕ್ಸಾಮ್ನ ಬಂದ್ ಮಾಡ್ತಾ ಇದೆ. ಹಾಗಾದರೆ ಆ ಒಂದು ತರಗತಿಗಳು ಯಾವುದು ಮತ್ತು ಯಾವ ಒಂದು ಕಾರಣಕ್ಕೆ ಸರ್ಕಾರ ಈ ಒಂದು ಬೋರ್ಡ್ ಎಕ್ಸಾಮ್ನ ಬಂದ್ ಮಾಡ್ತಾ ಇದೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ, ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ನನಗೆ ಇದೇ ರೀತಿ ಸಪೋರ್ಟ್ನ ಮಾಡಿ ಅಂತ ಪ್ರತಿಯೊಬ್ಬರ ಹತ್ರ ಕೂಡ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ಹಿಂದೆ ಸರ್ಕಾರ ಒಂದು ಮಾಹಿತಿನ ಕೊಟ್ಟಿತ್ತು. ಕರ್ನಾಟಕ ಸರ್ಕಾರದಲ್ಲಿ SSLC ಮತ್ತು PUC ಅಂದರೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ನಾವು ಹೇಗೆ ಒಂದು ಬೋರ್ಡ್ ಎಕ್ಸಾಮ್ನ ಮಾಡ್ತಾ ಇದ್ದೀವಿ, ಅದೇ ರೀತಿ 5ನೇ ತರಗತಿ ಮತ್ತು 8ನೇ ತರಗತಿ ಮತ್ತು 9ನೇ ತರಗತಿ ಮತ್ತು ಪ್ರಥಮ PUC ಒಂದು ವಿದ್ಯಾರ್ಥಿಗಳಿಗೆ ಇದೇ ವರ್ಷ ಅಂದರೆ 2023-24ನೇ ಸಾಲಿನ ವಾರ್ಷಿಕ ಪರೀಕ್ಷೆಯನ್ನು ಬೋರ್ಡ್ ಮುಖಾಂತರ ನಾವು ಕೊಡ್ತಾ ಇದ್ದೀವಿ ಅಂತ ಸರ್ಕಾರ ಒಂದು ಮಾಹಿತಿನ ಕೊಟ್ಟಿತ್ತು. ಈ ಒಂದು ವಿಷಯ ಕುರಿತು ಕೆಲವೊಬ್ಬರು ಕೋರ್ಟಲ್ಲಿ ಒಂದು ಕೇಸ್ನ ಹಾಕಿದರು, ಅಂದರೆ ಹೈಕೋರ್ಟಲ್ಲಿ ಕೇಸ್ನ ಹಾಕಿದರು. ಇವಾಗ ಹೈಕೋರ್ಟಿಂದ ಒಂದು ಮಾಹಿತಿ ಬರ್ತಾ ಇದೆ, ಇಲ್ಲಿ ಸರ್ಕಾರದಿಂದ ನಡೆಯಬೇಕಾಗಿದ್ದ ಒಂದು ಬೋರ್ಡ್ ಎಕ್ಸಾಮ್ನ ಹೈಕೋರ್ಟ್ ಕ್ಯಾನ್ಸಲ್ ಮಾಡ್ತಾ ಇದೆ. ಅಂದರೆ ಬೋರ್ಡ್ ಎಕ್ಸಾಮ್ನ ಬಂದ್ ಮಾಡ್ತಾ ಇದ್ದಾರೆ. ಅಂದರೆ 5ನೇ ತರಗತಿ, 8ನೇ ತರಗತಿ ಮತ್ತು 9ನೇ ತರಗತಿ, ಅದೇ ರೀತಿ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಅಂದರೆ ಬೋರ್ಡ್ ಮುಖಾಂತರ ಯಾವುದೇ ರೀತಿಯ ಒಂದು ಎಕ್ಸಾಮ್ನ ಕೊಡ್ತಾ ಇಲ್ಲ. ನಿಮಗೆ ಹೇಗೆ ನಿಮ್ಮ ಒಂದು ಸ್ಕೂಲ್ ಇರ್ಬೋದು ಅಥವಾ ನಿಮ್ಮ ಒಂದು ಕಾಲೇಜಲ್ಲಿ ಎಕ್ಸಾಮ್ನ ಕೊಡ್ತಾಯಿದ್ರು, ಅದೇ ರೀತಿ ಒಂದು ಎಕ್ಸಾಮ್ನ ಕೊಡಬೇಕು ಅಂತ ಹೈಕೋರ್ಟ್ ಇವಾಗ ಆದೇಶನ ಕೊಟ್ಟಿದೆ. ಯಾವುದೇ ರೀತಿಯ ಒಂದು ಬೋರ್ಡ್ ಎಕ್ಸಾಮ್ ಈ 5ನೇ ತರಗತಿ, 8ನೇ ತರಗತಿ ಮತ್ತು 9ನೇ ತರಗತಿ, ಅದೇ ರೀತಿ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಬೋರ್ಡ್ ಎಕ್ಸಾಮ್ನ ಕೊಡ್ತಾ ಇಲ್ಲ. ಸರ್ಕಾರದಿಂದ ಈ ಒಂದು ಮಾಹಿತಿ ಬಂದಿದೆ ಸ್ನೇಹಿತರೆ. ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ, SSLC ಮತ್ತು PUC ಎಕ್ಸಾಮ್ಸ್ ಕೂಡ ಸರ್ಕಾರ ಬಂದ್ ಮಾಡ್ತಾ ಇದೆಯಾ ಅಂತ. ನೋಡಿ, ಇಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ SSLC ಮತ್ತು PUC ಎಕ್ಸಾಮ್ಸ್ನ ಬಂದ್ ಮಾಡ್ತಾ ಇಲ್ಲ. ಈ SSLC ಮತ್ತು PUC ಎಕ್ಸಾಮ್ ಹೇಗೆ ಒಂದು ಬೋರ್ಡ್ ಮುಖಾಂತರ ನಡೀತಾ ಇತ್ತು, ಅದೇ ರೀತಿ ಈ ಎರಡೂ ತರಗತಿಗಳ ಒಂದು ಎಕ್ಸಾಮ್ ನಡೆಯುತ್ತೆ. ಇಲ್ಲಿ ಸರ್ಕಾರ ಬಂದ್ ಮಾಡ್ತಾ ಇರೋದು ಈ ಹಿಂದೆ ಒಂದು ಮಾಹಿತಿನ ಕೊಟ್ಟಿತ್ತು, 5ನೇ ತರಗತಿ ಮತ್ತು 8ನೇ ತರಗತಿ ಮತ್ತು 9, ಅದೇ ರೀತಿ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ 2023 ಮತ್ತು 2024ನೇ ಸಾಲಿನ ವಾರ್ಷಿಕ ಪರೀಕ್ಷೆ ಬೋರ್ಡ್ ಮುಖಾಂತರ ಕೊಡಬೇಕು ಅಂತ ಸರ್ಕಾರ ಒಂದು ತೀರ್ಮಾನ ಮಾಡಿರುತ್ತೆ. ಈ ಒಂದು ತೀರ್ಮಾನಕ್ಕೆ ಹೈಕೋರ್ಟ್ ಒಪ್ಪಿಗೆ ಕೊಟ್ಟಿಲ್ಲ. ಅಂದರೆ ಹೈಕೋರ್ಟ್ ಏನು ಹೇಳಿದೆ ಅಂದರೆ 2023-24ನೇ ಸಾಲಿನ ವಾರ್ಷಿಕ ಪರೀಕ್ಷೆ ಕೇವಲ SSLC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೇನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಪ್ರತಿಯೊಬ್ಬರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ.